सर्वेभ्यः मम नमस्कारः। सुप्रभातं। मध्यरघुवंशमहाकाव्ये पञ्चमे सर्गे चतुश्चत्वारिंशत्तमं श्लोकं पश्यामः। निःशेषविक्षालितधातूनापि वप्रक्रियां वृक्षावतस्तटेषु नीलोर्ध्वरेखाशबलेन शंसन्दन्तद्वयेनाश्मविकुण्ठितेन। इदानीं प्रतिपदार्थं पश्यामः। निःशेषविक्षालितधातूनापि धौतगौरीकादीनामपि वप्रक्रीडाम् उत्खातकेलिमित्यर्थः। वृक्षावतः तटेषु वृक्षावता इति तत्र स्थितपर्वतस्य नाम तस्य तटेषु नीलोर्ध्वरेखाशबलेन नीलाभिः ऊर्ध्वभिः रेखाभिः तटाभिघातजनिताभिः शबलेन कर्बुरेण शंसन् कथयन् दन्तद्वयेन अश्मविकुण्ठितेन अश्मभिः पाषाणैः विकुण्ठितेन। इदानीम् अन्वयं पश्यामः। निःशेषविक्षालितधातूनापि नीलोर्ध्वरेखाशबलेन अश्मविकुण्ठितेन दन्तद्वयेन वृक्षावतः तटेषु वप्रक्रियां शंसन्। इदानीं तात्पर्यं पश्यामः। गजः कथम् आसीत् इति अत्र कालिदासः वर्णयति। गजः नर्मदानद्याः मध्यभागतः बहिरागतः। नर्मदानद्यां मज्जनं कृत्वा आगतः कारणेन सम्पूर्णतया विक्षालितधातूनापि नीलोर्ध्वरेखाशबलः कर्बुरः आसीत्। वृक्षावता इति तत्रत्य पर्वतः तस्य तटेषु वप्रक्रीडां करोति स्म अयं गजः बहुकालेन इति अश्मभिः विकुण्ठितदन्तौ अपि च नीलोर्ध्वरेखा कथयति स्म। सर्वेभ्यः पुनः मम नमस्काराः। ಶುಭದಿನಂ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ರಘುವಂಶ ಮಹಾಕಾವ್ಯದ 5ನೇ ಸರ್ಗದ 44ನೇ ಶ್ಲೋಕದ ತಾತ್ಪರ್ಯವನ್ನು ನೋಡೋಣ. ಅಜನ ಸೈನ್ಯವು ದಿನಪೂರ್ತಿ ಪ್ರಯಾಣ ಮಾಡಿ ಆಯಾಸಗೊಂಡಿತ್ತು. ಅವರಿಗೆ ಸಾಯಂಕಾಲದ ಸಮಯದಲ್ಲಿ ನರ್ಮದಾ ನದಿಯು ಸಿಕ್ಕಿತು ಸೈನ್ಯಕ್ಕೆ. ಭೋಜರಾಜನ ರಾಜಧಾನಿಗೆ ಹೋಗುತ್ತಿರುವಂತಹ ಅಜನ ಜೊತೆಗೆ ಇದ್ದಂತಹ ಸೈನ್ಯಕ್ಕೆ ನರ್ಮದಾ ನದಿಯು ಸಿಕ್ಕಿತು. ನರ್ಮದಾ ತೀರದಲ್ಲಿ ವಿಶ್ರಾಂತಿಯನ್ನು ಪಡೆಯಿರಿ ಅಂತ ಅಜನು ಆಜ್ಞೆ ಮಾಡಿದ. ಎಲ್ಲ ಸೈನಿಕರು ಅಲ್ಲಿ ಶಿಬಿರಗಳನ್ನು ಮಾಡಿಕೊಂಡು ಅಲ್ಲಿ ಇದ್ದರು. ನರ್ಮದಾ ನದಿಯ ಹತ್ತಿರಕ್ಕೆ ಅಜನು ಹೋದಾಗ ಅಲ್ಲಿ ಒಂದು ನೀರಿನಿಂದ ಒಂದು ದೊಡ್ಡ ಆನೆಯು, ಕಾಡಿನ ಆನೆಯು ಎದ್ದು ಬರೋಕ್ಕೆ ಶುರು ಮಾಡ್ತಂತೆ. ಅದು ನೀರಿನ ಒಳಗೆ ಹೋದಾಗ ಅದರ ಮದಜಲದ ಆಸೆಗೆ ದುಂಬಿಗಳು ಮೇಲ್ಗಡೆಗೆ ಸುತ್ತುತ್ತಾ ಇದ್ವಂತೆ. ಆನೆಯು ನೀರಿನಲ್ಲಿ ಒಳಗಡೆ ಹೋಗಿದ್ದರಿಂದ ದುಂಬಿಗಳು ಮೇಲ್ಗಡೆ ಉಳ್ಕೊಂಡು ಅಲ್ಲಿ ಸುತ್ತುತ್ತಾ ಇದ್ದು ಅದೇ ಜಾಗದಲ್ಲಿ. ಅಂತಹ ಜಾಗದಿಂದ ಆನೆಯು ವನ್ಯಗಜ ಅಂತಂದರೆ ಕಾಡಾನೆ, ಅದು ನಾಡಿನ ಆನೆ ಅಲ್ಲ, ಕಾಡಿನ ಆನೆ. ಅದು ನೀರಿಂದ ಆಚೆಗಡೆ ಬಂತು. ಆ ಆನೆ ಹೇಗಿತ್ತು ಅಂತ ಇಲ್ಲಿ ಕಾಳಿದಾಸ ಹೇಳ್ತಾ ಇದ್ದಾನೆ. ಮಧ್ಯಭಾಗದಿಂದ ಬಂತು, ಸಂಪೂರ್ಣವಾಗಿ ಮಜ್ಜನವನ್ನು, ಸ್ನಾನವನ್ನು ನೀರಿನಲ್ಲಿ ಮಾಡಿತ್ತು. ಹಾಗಾಗಿ ಅದು ಶುದ್ಧವಾಗಿತ್ತು. ಎಲ್ಲೂ ಮಣ್ಣಿನ ಒಂದು ಅಂಟ್ಕೊಂಡಿರೋದಾಗಲಿ ಅಥವಾ ಯಾವುದೇ ಗಿಡದ ಭಾಗಗಳಾಗಲಿ ಆ ಥರ ಏನೂ ಇರಲಿಲ್ಲ. ಸಂಪೂರ್ಣವಾಗಿ ಶುದ್ಧವಾಗಿತ್ತು. ದಂತದ್ವಯಗಳು ಅಂತಂದರೆ 2 ದಂತಗಳಿದ್ದು ಆ ದಂತಗಳು ತುದಿಯಲ್ಲಿ ಮೊಂಡಾಗಿದ್ವಂತೆ. ಮತ್ತು ಅದರ ಮೇಲೆ ಕೆಳಗಡೆಯಿಂದ ಮೇಲ್ಗಡೆವರೆಗೂ ಒಂದು ನೀಲಿ ರೇಖೆ ಇತ್ತು. 2 ದಂತಗಳ ಮೇಲೆ ನೀಲಿ ರೇಖೆ ಇತ್ತು. ಊರ್ಧ್ವಮುಖವಾಗಿರುವಂತಹ ರೇಖೆಗಳು ಇದ್ವು. ಅಲ್ಲಿ ವೃಕ್ಷಾವತ ಅಂತ ಒಂದು ಪರ್ವತ, ಆ ಭಾಗದಲ್ಲಿ ಇರುವಂತಹ ಪರ್ವತ. ಈ ನೀಲಿ ರೇಖೆಗಳು ಮತ್ತು ಮೊಂಡಾಗಿರುವಂತಹ ದಂತಗಳು ಏನು ಹೇಳ್ತಾ ಇದ್ವು ಅಂತಂದರೆ, ವೃಕ್ಷಾವತ ಪರ್ವತದ ಹತ್ತಿರ ಆ ಕಲ್ಲು ಇರುವಂತಹ ಭಾಗಗಳಲ್ಲಿ ಅದು ವಪ್ರಕ್ರೀಡಾಂ ಅಂತಂದರೆ ದಂತಗಳಿಂದ ಮಣ್ಣನ್ನು ಅಥವಾ ಪರ್ವತದ ಗೋಡೆಯನ್ನು ಗುದ್ದಿ ಆ ಮಣ್ಣನ್ನು ಮೇಲ್ಗಡೆಗೆ ಎರಚಿಕೊಳ್ಳೋದು, ಇದಕ್ಕೆ ವಪ್ರಕ್ರೀಡಾ ಅಂತಾರೆ. ಈ ಥರದ ಒಂದು
ಕ್ರಿಯೆಯನ್ನು ಅದು ಬಹುಕಾಲದಿಂದ ಮಾಡ್ತಾ ಇತ್ತು ಅಂತ ಮೊಂಡಾಗಿರುವಂತಹ ದಂತ ಮತ್ತು ನೀಲೋರ್ಧ್ವರೇಖ ಎರಡೂ ಹೇಳ್ತಾ ಇದ್ವು. ಸರ್ವೇಭ್ಯ ಪುನಃ ಮಮ ನಮಸ್ಕಾರಾः. ಶುಭದಿನಂ.